ಸರ್ಕಾರ ನಡ್ಕೊಳ್ತಾ ಇರುವಂತ ರೀತಿಯ ವಿಚಾರದಲ್ಲಿ ಈಗ ಬಿಜೆಪಿ ಮತ್ತು ಜೆಡಿಎಸ್ ಮುಗಿಬಿದ್ದು ಕಠೋರವಾದಂಥ ಶಬ್ದಗಳನ್ನು ಬಳಕೆ ಮಾಡಿ ಈ ಸರ್ಕಾರವನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಯಾಕೆ ಅಂತಂದರೆ ಸರ್ಕಾರ ನಡ್ಕೊಂಡಿರುವಂಥ ರೀತಿಯ ಬಗ್ಗೆ ಎಲ್ಲರಿಗೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಏನು ಹೇಳಿದೆ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ನೋಡಿ ಸ್ಟೋರಿಯನ್ನು. ವಿಧಾನಸೌಧ ಕಾರ್ಯಕ್ರಮಕ್ಕೆ ಸಿಎಂ ಹಠ, ಕಮಿಷನರ್ ಮೇಲೆ ಒತ್ತಡ ಹೇರಿದ್ರ ಸಿಎಂ. ಕೇಂದ್ರ ಸಚಿವ ಕುಮಾರಸ್ವಾಮಿ ಹೊಸ ಬಾಂಬ್. ಹೌದು, ಆರ್ಸಿಬಿ ವಿಜಯೋತ್ಸವದ ಕಾಲ್ತುಳಿತದ ಪ್ರಕರಣ ಇಡೀ ದೇಶಾದ್ಯಂತ ಚರ್ಚೆಯಾಗುತ್ತಿದೆ. ಕಾಲ್ತುಳಿತದಲ್ಲಿ 11 ಅಮಾಯಕರ ಸಾವಿಗೆ ಕಾರಣರ್ಯಾರು ಅನ್ನೋ ಚರ್ಚೆಯಾಗುತ್ತಿದೆ. ಪೊಲೀಸರೇನು ಆರ್ಸಿಬಿ ಮ್ಯಾನೇಜ್ಮೆಂಟ್ ಹಾಗೂ ಕೆಎಸ್ಸಿಎ ವಿರುದ್ಧ ಕೇಸ್ ಹಾಕಿ ಕೈ ತೊಳೆದುಕೊಂಡಿದ್ದಾರೆ. ಆದರೆ ವಿಪಕ್ಷಗಳು ಹೊಸ ಆರೋಪ ಮಾಡುತ್ತಿವೆ. ಇವತ್ತು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮೈತ್ರಿ ಪಕ್ಷದ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೆಎಸ್ಸಿಎಗೆ ಬರಲು ಒಪ್ಪದೆ ವಿಧಾನಸೌಧ ಮುಂಭಾಗವೇ ಕಾರ್ಯಕ್ರಮ ಮಾಡಬೇಕೆಂದು ಕಮಿಷನರ್ ಮೇಲೆ ಒತ್ತಡ ಹೇರಿದ್ದಾರೆ ಅಂತ ದೂರಿದ್ದಾರೆ. 11 ಅಮಾಯಕರ ಸಾವು ಪ್ರಕರಣದಲ್ಲಿ ಕಮಿಷನರ್ ದಯಾನಂದ್ ತಲೆದಂಡವಾಗಿದೆ. ಆದರೆ ನಿಜವಾಗಿಯೂ ತಲೆದಂಡ ಆಗಬೇಕಿರೋದು ಸಿಎಂ ಹಾಗೂ ಅವರ ರಾಜಕೀಯ ಕಾರ್ಯದರ್ಶಿಯದ್ದು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಸಲಹೆಗಳನ್ನು ಧಿಕ್ಕರಿಸಿ ಇವತ್ತು ಅಮಾಯಕ ಕುಟುಂಬದ 11 ಜೀವಗಳ ಬಲಿಯಾಗಿದೆ ಅಂತಕ್ಕಂಥದ್ದು, ಅದಕ್ಕೆ ಮೂಲ ಕಾರಣ ರಾಜ್ಯ ಸರ್ಕಾರ ಅಂತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೇನೆ. ಅವರು ಮಾಡಿರ್ತಕ್ಕಂಥ ತಪ್ಪನ್ನ ಮುಚ್ಚಿಕೊಳ್ಳಲಿಕ್ಕೆ 5 ಜನ, ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಕಮಿಷನರ್ನೂ ಒಳಗೊಂಡಂತೆ ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ. ದಯಾನಂದನ ಸಸ್ಪೆಂಡ್ ಮಾಡಲೇಬೇಕು ಅಂತ ಹೇಳಿ ಕ್ಯಾಬಿನೆಟ್ ನಲ್ಲಿ ಟೇಬಲ್ ಕೊಟ್ಟು ಹೇಳಿದ್ದು ಯಾರು? ಹಠ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟ್ರಲ್ಲ ನೀವು. ಅವ್ರನ್ನ ಮೊದಲು ಆ ರಾಜಕೀಯ ಕಾರ್ಯದರ್ಶಿನೇನೋ ಮಾಡಿ ಇಟ್ಕೊಂಡಿದ್ದಲ್ಲ ಯಾಕೋ ಒಂದ್ ಕಡೆ, ಮೊದಲು ಅಂತರ್ನೆಲ್ಲ ಹೊರಗಾಕಿ. ಮೊನ್ನೆ ಘಟನೆಗೆ ಅಧಿಕಾರಿಗಳ ತಪ್ಪು ಎಲ್ಲೋ ಇಲ್ಲ ಅಂತಕ್ಕಂಥದ್ದಕ್ಕೆ ಎಫ್ಐಆರ್ ಒಂದೇ ಸಾಕು. ಕಾಲ್ತುಳಿತದಲ್ಲಿ ಸಾವು ಸಿಎಂಗೆ ಗೊತ್ತಿರಲಿಲ್ವಾ? ಮೊಮ್ಮಗನ ಜೊತೆ ದೋಸೆ ತಿನ್ನೋಕೆ ಹೋಗಿದ್ರ? ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತಕ್ಕೆ ಮೊದಲ ಸಾವಾಗಿತ್ತು. ವಿಧಾನಸೌಧ ಆವರಣದಲ್ಲಿ ಸಿಎಂ ಇದ್ರೂ ಅವರಿಗೆ ಗೊತ್ತಾಗಲಿಲ್ಲ. ವಿಧಾನಸೌಧ ಕಾರ್ಯಕ್ರಮ ಮುಗಿದ ಮೇಲೆ ಮೊಮ್ಮಗನ ಜೊತೆ ದೋಸೆ ತಿನ್ನೋಕೆ ಸಿಎಂ ಹೋಗಿದ್ದಾರೆ. ಅವರಿಗೆ ಅಧಿಕಾರಿಗಳ ಮೇಲೆ ಅಷ್ಟೊಂದು ಹಿಡಿತಾ ಇರಲಿಲ್ವಾ? ಅಧಿಕಾರಿಗಳು ಮಾಹಿತಿ ಕೊಡಲಾರದಂತಹ ಸ್ಥಿತಿ ಬಂತ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಡಿಕೆಶಿ ಕಣ್ಣೀರಿಗೂ ಎಚ್ಡಿಕೆ ವ್ಯಂಗ್ಯವಾಡಿದ್ದಾರೆ. ಕೆಲವು ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿರಬಹುದು, ನಮ್ಮ ಸಿಎಂ ಅವರು ಇಷ್ಟೆಲ್ಲ ಸಾವು ನೋವಾಗಿ 30-40 ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗವ್ರೆ. ಅವ್ರ ಮೊಮ್ಮಗನ್ ಕರ್ಕೊಂಡು ಜನಾರ್ದನ ಹೋಟೆಲ್ ಬಾಸುಂದಿನೋ ಮಸಾಲೆ ದೋಸೆನೋ ಸವಿಯಕ್ಕೆ ಹೋಗ್ತಾರೆ. ಇಲ್ಲಿ ಸಾವು ನೋವುಗಳು 20 ಗಂಟೆ ಆದ್ಮೇಲೆ ಕಣ್ಣಲ್ಲಿ ನೀರು ಹಾಕಿ, ಅದು ಕಣ್ಣಲ್ಲಿ ನೀರು ಹಾಕಿದ್ದು ನೋಡಿದ್ರೆ ಏನು ಯಾರೋ ಆ ಥರ ಆನಂದ ಭಾಷೆಯೋ ಅಥವಾ ದುಃಖದ ಭಾಷೆಯೋ ಗೊತ್ತಿಲ್ಲ. ಆ ಕಣ್ಣಲ್ಲಿ ಹಳಕ್ಕೂ ಯಾವ ರೀತಿ ಹೃದಯದಿಂದ ಬರಬೇಕು ಕಣ್ಣೀರು. ಜನಗಳ ಮುಂದೆ ಡ್ರಾಮಾ ಮಾಡಿದ್ರೆ ಆ ಕಣ್ಣೀರು ಬರಲ್ಲ, ಹೃದಯದಿಂದ ಬರಬೇಕಾಗಲ್ಲ ಆ ನೋವುಗಳು ನೋಡಿದಾಗ. A1 ಸಿಎಂ, A2 ಡಿಸಿಎಂ, A3 ಪರಮೇಶ್ವರ್ ಮೂವರ ರಾಜೀನಾಮೆಗೆ ವಿಜಯೇಂದ್ರ ಆಗ್ರಹ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ A1, ಡಿಸಿಎಂ ಡಿಕೆ ಶಿವಕುಮಾರ್ A2, A3 ಪರಮೇಶ್ವರ್ ಆಗಿದ್ದಾರೆ. ಮೂವರು ರಾಜೀನಾಮೆ ಕೊಡಬೇಕು ಎಂದು ವಿಜಯೇಂದ್ರ ಆಗ್ರಹಿಸಿದ್ರು. ಸಿದ್ದರಾಮಯ್ಯಗೆ ಕ್ರಿಕೆಟ್ ಬಗ್ಗೆ ಎಬಿಸಿಡಿನೂ ಗೊತ್ತಿಲ್ಲ, ಹಿಟ್ ವಿಕೆಟ್ ಆಗಿದ್ದು ರಾಜ್ಯದ ಜನರು ಎಂದು ಆಕ್ರೋಶ ಹೊರಹಾಕಿದ್ರು. ಮೈಸೂರಿನಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಂಭ್ರಮಾಚರಣೆ ದಿನ ಡಿಕೆ ಶಿವಕುಮಾರ್ ದಾದಾಗಿರಿ ಮಾಡಿದ್ದಾರೆ. ತಮ್ಮ ಸ್ಥಾನದಲ್ಲಿ ಒಂದು ಕ್ಷಣ ಕೂಡ ಮುಂದುವರಿಯಬಾರದು ಎಂದು ಆಗ್ರಹಿಸಿದ್ರು. ಈ ಘಟನೆಗೆ ಸಿಎಂ, ಡಿಸಿಎಂ ಹಾಗೂ ಗೃಹ ಸಚಿವರೇ ಹೊಣೆಗಾರರು ಎಂದು ಮಾಜಿ ಸಚಿವ ಶ್ರೀರಾಮುಲು ಆರೋಪಿಸಿದ್ರು. ಲಕ್ಷ ಸಂಖ್ಯೆಯಲ್ಲಿ ಬರ್ತಾರೆ ಅಂತೇಳಿ ಗೊತ್ತಿದ್ದು ಸಹ ರಾಜ್ಯ ಸರ್ಕಾರಕ್ಕೆ ಯಾರು ಅನುಮತಿ ಕೊಟ್ಟರಾಗಾದ್ರೆ ಆ 11 ಜನ ಅಮಾಯಕರ ಜೀವ ಇವತ್ತೇನು ಹೋಗಿದೆ, ಇದಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ನೈತಿಕ ಹೊಣೆಗಾರಿಕೆನ ಹೊತ್ತು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಹೇಳಿ ಆಗ್ರಹ ಪಡಿಸ್ತಾ ಇದ್ದೇನೆ. IPL ಗೆದ್ದಿದ್ದು ಆರ್ಸಿಬಿ ತಂಡ, ಫೋಟೋ ತೆಗೆಸಿಕೊಂಡು ಪೋಸ್ ಕೊಟ್ಟಿದ್ದು ಕೆಪಿಸಿಸಿ ಮುಖ್ಯಮಂತ್ರಿಗಳು, ಬ್ಯಾಟ್ಸ್ಮನ್ ಡಿಕೆ ಶಿವಕುಮಾರ್ ಬೌಲರ್. ಮುಖ್ಯಮಂತ್ರಿಗೆ ಏನಾದರೂ ಮಾಡಿ ಸೆಂಚುರಿ ಒಳಗೊಳ್ಬೇಕು ಅಂತ ಅವರು 5 ವರ್ಷ, ಡಿಕೆ ಶಿವಕುಮಾರ್ಗೆ ಏನಾದರೂ ಮಾಡಿ ಮುಖ್ಯಮಂತ್ರಿನ ರನ್ಔಟ್ ಮಾಡಿಸ್ಬೇಕು ಅಂತ ರನ್ಔಟ್. ಇವೆರಡರ ಮಧ್ಯೆ ರಾಜ್ಯದ ವಿದ್ಯಾರ್ಥಿಗಳು 11 ಜನರ ಬಲಿಯಾಗಿದೆ.
ವಿಧಾನಸೌಧದ ಮುಂದೆ ಏನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, IAS ಆಫೀಸರು ಎಲ್ಲರೂ ಸೆಲ್ಫಿ ಫೋಟೋ ತೆಗೆಸ್ಕೋತಾ ಇದ್ರು. ಆ ಸೆಲ್ಫಿ ತೆಗೆಸ್ಕೊಳ್ಬೇಕಾದ್ರೆ ಅಲ್ಲಿ 3 ಜನ ಸತ್ತು ಹೋಗಿದ್ರು. ಅದಾದ್ಮೇಲೂ ಇವ್ರು ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ಅಲ್ವಾ ನಿಮ್ಮದು ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ? ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೂ ಹೋಗ್ಯಾರ ಇವ್ರು ಉಪಮುಖ್ಯಮಂತ್ರಿ. ಒಂದು ಸ್ವಲ್ಪ ಏನಾದರೂ ಕಾಮನ್ ಸೆನ್ಸ್ ಬೇಕಲ್ಲ. ಸತ್ತಿರೋ ಅಂತ ಗೊತ್ತಾದ ಮೇಲೆ ಹೋಗಿದ್ದಾರೆ. ಅಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಅಂತಾದರೆ ದಯಾನಂದ್ ನಿಮ್ಮ ಉಪಮುಖ್ಯಮಂತ್ರಿ ಯಾಕೆ ಹೋದ್ರೆ? ಇವತ್ತು ಇದೆಲ್ಲ ಹೊಣೆಗಾರರು ಯಾರು ಅಂದ್ರಿಗಿನ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಅದೇ ರೀತಿ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರು, ಗೃಹ ಮಂತ್ರಿಗಳಂಥ ಪರಮೇಶ್ವರರು. ಅವರ ಜನಪ್ರಿಯತೆ, ಅವರ ಪ್ರಚಾರದ ಗೀಳಿಗಾಗಿ ಇವತ್ತು ವಿಧಾನಸೌಧದ ಮುಂದೆ ಯಾರು ಕರೆದ್ರು? ಬನ್ನಿ ಬನ್ನಿ ಅಂತ ಕರೆದವ್ರು ಯಾರು? ಕೇಸ್ ದಾಖಲೆ ಆಗಬೇಕಾಗಿದ್ದು ಮುಖ್ಯಮಂತ್ರಿಗಳ ಮೇಲೆ. A1 A2 ಯಾರಾಗಬೇಕಿತ್ತು? ಉಪಮುಖ್ಯಮಂತ್ರಿ. A3 ಯಾರಾಗಬೇಕಿತ್ತು? ಗೃಹ ಸಚಿವರು. ಇವ್ರನ್ನ ಮೇಲೆ ಕೇಸ್ ದಾಖಲಾಗಬೇಕಿತ್ತು. ಇವ್ರು ರಾಜೀನಾಮೆ ಆಗಬೇಕು. ಇವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಈ ಅಮಾಯಕ ವ್ಯಕ್ತಿ ಜನರ ಜೀವವನ್ನು ತಗೊಂಡಿರುವಂಥ ಸಾವಿನ ಸರ್ಕಾರವಾಗಿರುವಂಥದ್ದು. ಸ್ಟೇಡಿಯಂನಲ್ಲಿ ವಿಜಯೋತ್ಸವಕ್ಕೆ ಅನುಮತಿ ಇರಲಿಲ್ಲ. ಸರ್ಕಾರದ ವೈಫಲ್ಯ ಒಪ್ಪಿಕೊಂಡ ರಾಮಲಿಂಗಾರೆಡ್ಡಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯೋತ್ಸವಕ್ಕೆ ಪೊಲೀಸರ ಅನುಮತಿ ಇರಲಿಲ್ಲ. ಸರ್ಕಾರದ ವೈಫಲ್ಯದಿಂದ ಈ ಘಟನೆ ಸಂಭವಿಸಿದೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಬಿಜೆಪಿಯವರು ರಣಹದ್ದುಗಳು ಇದ್ದಂತೆ ಇದೀಗ ಮೃತಪಟ್ಟವರ ಮೇಲೆ ರಾಜಕಾರಣ ಮಾಡುತ್ತಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ನಮ್ಮ ಸರ್ಕಾರ ಪ್ಲೇಯರ್ಗಳ ಆಟೋಗ್ರಾಫ್ ಫೋಟೋಗಾಗಿ ಸಂಭ್ರಮಾಚರಣೆ ಮಾಡಿಲ್ಲ. ಎಲ್ಲ ಜವಾಬ್ದಾರಿಯನ್ನ ಸಿಎಂ, DCM ಹಾಗೂ ಗೃಹ ಸಚಿವರು ಹೊತ್ತಿದ್ದಾರೆ ಎಂದು ಹೇಳಿದ್ರು. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೃತ ಕುಟುಂಬಗಳಿಗೆ 1 ಕೋಟಿ ಪರಿಹಾರ ಕೊಡಬೇಕು ಅಂದ್ರು. ಈಗ ನೆನ್ನೆ ಪರ್ಮಿಷನ್ ಇತ್ತ ಸ್ಟೇಡಿಯಮಲ್ಲಿ ಸನ್ಮಾನ ಮಾಡೋದಕ್ಕೆ? ಪರ್ಮಿಷನ್ ಯಾರು ಕೊಡಬೇಕು? ನಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು? ಅಲ್ಲಿರ್ತಕ್ಕಂಥ ಕೆಪಾಸಿಟಿ 35,000 ಜನ ಅಷ್ಟೇ. ಈಗ ಕರಾಳ ದಿನನೇ ಒಪ್ಕೊಳ್ತೀನಿ ನಾನು. ಯಾಕಂದ್ರೆ 11 ಜನ ಇವತ್ತು ತೀರೋದ್ರಲ್ಲ, ಮತ್ತೆ ನಾವು ವಾಪಸ್ ಓಡಿಸೋಕ್ಕಾಗತ್ತಾ? ಇಂಟೆಲಿಜೆನ್ಸ್ ಎಲ್ಲ ಇಂಟೆಲಿಜೆನ್ಸ್ ಫೇಲ್ ಆಗಿದೆ. ವಿ ಹ್ಯಾವ್ ಟೇಕನ್ ರೆಸ್ಪಾನ್ಸಿಬಿಲಿಟಿ, ವಿ ಹ್ಯಾವ್ ಓನ್ಡ್ ಅಪ್ ರೆಸ್ಪಾನ್ಸಿಬಿಲಿಟೀಸ್. ಇದು ಘಟನೆ ಆಗಬೇಕಂತ ಯಾರ್ದು ಏನೋ ನಿರೀಕ್ಷೆ ಇರಲಿಲ್ಲ. ಆಮೇಲೆ ನಾವು ಆಗಬೇಕಂತನೂ ಏನು ಬಯಸಿರಲಿಲ್ಲ. ಯಾವುದೇ ರೀತಿಯಾದಂಥ ಉದ್ದೇಶಪೂರ್ವಕವಾಗಿ ಲೋಪಗಳಾಗಿದೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ವಿ ಆರ್ ಅ ರೆಸ್ಪಾನ್ಸಿಬಲ್ ಗವರ್ಮೆಂಟ್, ವಿ ಹ್ಯಾವ್ ಟೇಕನ್ ರೆಸ್ಪಾನ್ಸಿಬಿಲಿಟಿ. ಖಂಡಿತವಾಗ್ಲೂ ಸರ್ಕಾರನೂ ಇನ್ನೂ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತೀವಿ. ಬರೀ ಸರ್ಕಾರ ಅಷ್ಟೇ ಅಲ್ಲ, RCB ಅವರು ಕೊಡಬೇಕಾಗತ್ತೆ, ಕ್ರಿಕೆಟ್ ಅಸೋಸಿಯೇಷನ್ದವರು ಕೊಡಬೇಕಾಗತ್ತೆ. ನಮ್ಮದು ಒತ್ತಾಯ ಇದೆ. ಬರೀ 10 ಲಕ್ಷ ಅಲ್ಲ, ಕ್ರಿಕೆಟ್ ಅಸೋಸಿಯೇಷನ್ ಆಗಿರ್ಬೋದು ಅಥವಾ ಯಾರು ಪ್ರಾಯೋಜಕತ್ವ ಮಾಡ್ತಾರೆ 1 ಕೋಟಿ ರೂಪಾಯಿಯನ್ನ ಪರಿಹಾರವನ್ನ ಕೊಡಬೇಕು. ಯಾಕಂದ್ರೆ ಸತ್ತ ಜೀವವನ್ನ ತರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಪೊಲೀಸರನ್ನಷ್ಟೇ ಹೊಣೆಗಾರರನ್ನಾಗಿ ಮಾಡಿರೋದಕ್ಕೆ ಬಿಜೆಪಿ ನಾಯಕರು ಸರಣಿ ಟ್ವೀಟ್ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ರಾಜ್ಯದ ಹಲವೆಡೆಯೂ ಪ್ರತಿಭಟನೆಗಳಾಗಿವೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.